ನಮಸ್ಕಾರ ನ್ಯೂಸ್ ಎಟ್ 9ಗೆ ಸ್ವಾಗತ. ನಾನು ಚೈತ್ರ ಕಲ್ಲಡ್ಕ. ಮಲ್ಪೆ ಬಂದರಿನಲ್ಲಿ ಮೀನು ಕದ್ದ ಆರೋಪದಡಿ ಮಹಿಳೆಗೆ ಹಲ್ಲೆ ನಡೆಸಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಹಲ್ಲೆ ನಡೆಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಎಸ್ಪಿಗೆ ಸೂಚಿಸಿದ್ದೇನೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಹೇಳಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ಹಲ್ಲೆ ನಡೆಸುವುದು ತಪ್ಪು, ಸಣ್ಣ ತಪ್ಪಿಗೆ ಆ ರೀತಿ ಹೊಡೆಯುವುದು ಸರಿಯಲ್ಲ. ಮಹಿಳೆಗೆ ಹೊಡೆಯುತ್ತಿದ್ದಾರೆ, ಅಲ್ಲಿ ಸೇರಿರುವ ಜನರು ನಗುತ್ತಾ ನಿಂತಿದ್ದಾರೆ, ಯಾರು ತಡೆಯಲು ಮುಂದಾಗುತ್ತಿಲ್ಲ. ಈ ರೀತಿಯಾಗಿ ನಮ್ಮ ಮನಸ್ಥಿತಿ ಹೋದ್ರೆ ಕಷ್ಟ. ಯಾರಿಗೋ ಒಬ್ಬರಿಗೆ ಹಿಂಸೆ ಆಗುತ್ತಿದ್ರೆ ನಗುವುದು, ಖುಷಿ ಪಡುವುದು ತಪ್ಪು. ನಮ್ಮ ಸಮಾಜ ಯಾವ ಕಡೆಗೆ ಹೋಗುತ್ತಿದೆ ಎಂದು ಖೇದ ವ್ಯಕ್ತಪಡಿಸಿದ್ರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇನ್ಮುಂದೆ ಇಂತಹ ಘಟನೆ ನಡೆಯಬಾರದು ಎಂದರು. ಬಟ್ ಗಮನಿಸಿದೆ, ನಾನು FIR ಅಂತೂ ಆಗಿದೆ. ಬಟ್ ಆ ರೀತಿ ಯಾರೇ ಮಾಡುವಂಥದ್ದು, ಏನೇ ಮ್ಯಾನ್ ಹ್ಯಾಂಡಲ್ ಮಾಡುವಂಥದ್ದು ಒಂದು ತಪ್ಪು. ಮತ್ತು ಮನೆಗೆ ಏನು ಹೇಳಿ, ಯಾವುದೇ ಸುಮ್ಮನೆ ಯಾರೋ ಸಣ್ಣ ಏನೋ ತಪ್ಪು ಮಾಡಿರ್ಬೋದು, ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಆಗಂತ ಹೇಳ್ಬಿಟ್ಟು ಹಾಗೆ ಹೊಡೆಯುವಂಥದ್ದು ಎಲ್ಲ ಸರಿ. ಅಲ್ಲಿ ಸಮಸ್ಯೆ ಏನಾದರೆ ನಾನು ನೋಡ್ತಾ ಇದ್ದೆ, ಅವರು ಹೊಡೆಯುವಂಥದ್ದು, ಉಳಿದವ್ರು ನಗ್ತಾ ನಿಂತಿದ್ದಾರೆ, ಯಾರಾದರೂ ಒಬ್ಬರು ತಡೆಯುವಂಥವ್ರು ಇಲ್ಲ, ಏನೂ ಇಲ್ಲ. ಆ ರೀತಿ ನಮ್ಮ ಮೆಂಟ್ಯಾಲಿಟಿ ಆ ರೀತಿ ಹೋದರೆ ಕಷ್ಟ. ಯಾರಿಗೋ ಒಬ್ಬರಿಗೆ ಹಿಂಸೆ ಆಗುವಾಗ ನಾವು ನಗುವಂಥದ್ದು ಅಥವಾ ಖುಷಿ ಪಡುವಂಥದ್ದು ಅದು ತಪ್ಪು. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ನಿಸೋದು. ಅದರಿಂದಾಗಿ ಅದನ್ನು ಕಾನೂನುಬದ್ಧವಾಗಿ ಏನು ನಾನು SP ಅವರಿಗೆ ಮಾತಾಡಿದ್ದೇನೆ, ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಆ ರೀತಿ ಇನ್ನೊಂದು ಸಲ ಅಂಥ ಘಟನೆಗಳು ನಡೀಬಾರ್ದು.